ಚಿತ್ರದುರ್ಗ ಜಿಲ್ಲೆಯು ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದು, ಸರ್ಕಾರ, ಜಿಲ್ಲಾಡಳಿತ ನೀಡಿದ ವರದಿಯನ್ನು ಆಧರಿಸಿ ಸರ್ಕಾರ ಜಿಲ್ಲೆಯ 3 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ಮಾತ್ರ ಘೋಷಿಸಿದೆ. ಇದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಸರ್ಕಾರ ಉಳಿದ 3 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಿಸದೇ ಹೋದರೆ ಮುಂದಿನ ದಿನ ಚಿತ್ರದುರ್ಗ ಬಂದ್ ಮಾಡಲಾಗುತ್ತದೆ ಎಂದು ರೈತ ಮುಖಂಡ ನಾಗರಾಜ್ ಚಿಕ್ಕಕಬ್ಬಿಗೆರೆ ಎಚ್ಚರಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಸದುರ್ಗ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಿಸಿದೆ. ಇದರಿಂದ ಚಿತ್ರದುರ್ಗ, ಹೊಳಲ್ಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕಿನ ರೈತರುಗಳಿಗೆ ಸರ್ಕಾರ ಅನ್ಯಾಯ ಮಾಡಿದೆ. ಅನ್ಯಾಯವನ್ನು ಖಂಡಿಸಿ ರೈತರು ಬರುವ ಸೋಮವಾರ ಸಭೆ ಸೇರಲಿದ್ದೇವೆ. ಸಭೆಯಲ್ಲಿ ಚಿತ್ರದುರ್ಗ ಬಂದ್ ಮಾಡುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಇದಕ್ಕೆ ಅವಕಾಶ ಕೊಡದೆ ಸರ್ಕಾರ ಕೂಡಲೇ ಉಳಿದ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಿಸುವಂತೆ ಒತ್ತಾಯಿಸಿದರು. ಸೇರ್ಪಡೆ ಮಾಡಿದರೆ ಇನ್ನು 3 ತಾಲೂಕುಗಳು ಇವತ್ತು ಹೊಳಲ್ಕೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮೊಳಕಾಲ್ಮೂರು ಇವತ್ತು 3 ತಾಲೂಕನ್ನು ಬಿಟ್ಟಿದ್ದಾರೆ. ಇದು ಯಾವ ಮಾನದಂಡಕ್ಕೆ ಬಿಟ್ಟಿದ್ದಾರೆ, ಇದು ಯಾವ ಮಾನದಂಡದ ಮುಖಾಂತರ ಈ ಥರ ಮಾಡಿದ್ದಾರೆ, ಇದು ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ. ಇವತ್ತು ರೈತರು ಸೂರ್ಯಕಾಂತಿ, ಮೆಕ್ಕೆಜೋಳ, ಶೇಂಗಾ ಎಲ್ಲ ಬಿತ್ತಿ ಇವತ್ತು ಹರಗಿದ್ದಾರೆ. ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಸಹ ಎಲ್ಲ ತಿರುಗಾಡಿ ನೋಡಿದ್ದಾರೆ. ಆದ್ರೂ ಈ 3 ತಾಲೂಕನ್ನು ಬಿಟ್ಟಿದ್ದಾರೆ ಅಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಮತ್ತು ಏನು ನಮ್ಮ ಶಾಸಕರು ಇದ್ದಾರೆ, ಈ ಶಾಸಕರು ಇವತ್ತು ನಾವು ಶಾಸಕರನ್ನ ಆರಿಸಿ ಕಳಿಸಿದ್ವಿ, ಆದರೆ ರೈತರ ಪರ ಅವರು ಕೆಲಸ ಮಾಡಬೇಕು. ಏನು ಇಡೀ ಜಿಲ್ಲೆಗೆ ಒಂದು ಕಪ್ಪು ಮಸಿ ಬೆಳೆದಂಗಾಗಿದೆ. ಇದು ರಾಜಕೀಯದ ಅವರವರ ಕಿತ್ತಾಟದಿಂದ, ಅವರವರ ಒಂದು ವಿಶೇಷವಾಗಿರ್ತಕ್ಕಂಥ ಅದರಿಂದ ರೈತರು ಅನ್ಯಾಯ ಮಾಡ್ತಿದ್ದಾರೆ. ಇದನ್ನ ನಾವೆಲ್ಲ ಸರಿಪಡಿಸದೆ ಹೋದರೆ ನಾವು ಮುಂದಿನ ಸೋಮವಾರ ದಿವಸ ಇಡೀ ಸಂಘಟನೆಯರು, ಪ್ರಗತಿಪರ ಸಂಘಟನೆಯರು, ರಾಜಕೀಯ ಪಕ್ಷದವರು, ಇದು ಯಾವುದು ಪಕ್ಷ ಭೇದ ಮತ್ತು ಎಲ್ಲ ಪಕ್ಷದವರು ಡೇಟ್ ಕೊಡ್ತಿದ್ದೀವಿ. ಇಡೀ ಜಿಲ್ಲೆಯನ್ನು ಬಂದ್ ಮಾಡೋಕ್ಕೆ ನಾವು ಒಂದು ವ್ಯವಸ್ಥಿತವಾಗಿ ಎಲ್ಲ ಸಂಘಟನೆಯನ್ನು ಸೋಮವಾರ ಮೀಟಿಂಗ್ ಕರೆದ್ಬಿಟ್ಟು ಬಂದು